ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಂದ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ನಾಳೆ 12ನೇ ಕಂತು, 13ನೇ ಕಂತು, 14ನೇ ಕಂತು ಒಟ್ಟಿಗೆ 6,000 ಹಣ ನಿಮ್ಮ ಖಾತೆಗೆ ಜಮಾ ಆಗುವಂತ ಸಮಯ ಬಂದೇ ಬಿಡ್ತು. ಇದಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಲೈವ್ ಆದಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಹೊಸ ಅಪ್ಡೇಟ್ ಅನ್ನ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ತಾ ಇದ್ರಿ. ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾಯ್ತಾ ಇದ್ರ, 12ನೇ ಕಂತು, 13ನೇ ಕಂತು, 14ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರ, ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಆದಷ್ಟು ಬೇಗ ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ಕೂಡಲೇ ಶೇರ್ ಮಾಡ್ಬಿಡಿ. ಯಾಕಂದ್ರೆ ಇದೊಂದು ಇದೀಗ ಬಂದಿರುವಂತ ಹೊಸ ಅಪ್ಡೇಟ್. ಇದು ನಿಮಗೆ ಗೊತ್ತಿರಬಹುದು, ಪ್ರತಿದಿನ ನಿಮಗೆ ಮಾಹಿತಿಗಳು ಕೇಳಿ 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 ಸಾಕಾಗಿರುತ್ತೆ. ಒಂದ್ ಕಡೆಗೆ ಸರ್ಕಾರನೇ ಹೇಳ್ತಾ ಇದೆ ನಾವು 6,000 ರೂಪಾಯಿ ಹಣ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ. ಈ ಕಡೆ ಮಾಧ್ಯಮಗಳು, ಚಾನಲ್ಸ್ ಗಳೆಲ್ಲ ಹೇಳ್ತಾ ಇದಾವೆ ಇವತ್ತು ಬಂದ್ಬಿಡ್ತು ನಾಳೆ ಬಂದ್ಬಿಡ್ತು ಅಂತ ಹೇಳ್ತಾ ಇದಾರೆ. ಜನರಿಗಂತೂ ಹುಚ್ಚಿಡ್ದಂಗ ಆಗಿದೆ. ಸೊ ಈಗ ಲೈವ್ ಆದಂತ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಕೊನೆಗೂ ಗುಡ್ ನ್ಯೂಸ್ ಅನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟೆ ಬಿಟ್ರು. ಇನ್ನೇನು ನಾಳೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ. ಈಗ ಯಾರ್ಯಾರು ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ, ಯಾವ್ದೇ ಕಂತಿನ ಹಣ ಆಗಿರ್ಬೋದು, 12, 13, 14ನೇ ಕಂತಿನ ಹಣ ಆಗಿರ್ಬೋದು, ಪ್ರತಿಯೊಬ್ಬರ ಖಾತೆಗೆ ಜಮಾ ಆಗುವಂತ ಒಳ್ಳೆ ನಿರ್ಧಾರವನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತೆಗೆದುಕೊಂಡಿದ್ದಾರೆ. ಇದ್ರ ಬಗ್ಗೆ ಲೈವ್ ಆದಂತ ಪ್ರೂಫ್ ಸಮೇತ ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ. ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಯಾಕಂದ್ರೆ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತಾ ಇಲ್ಲ ಅನ್ನೋ ಒಂದು ನಂಬಿಕೆ, ಅಪನಂಬಿಕೆ ಇದೆ. ಯಾಕಂದ್ರೆ ಈಗ ರಾಜ್ಯ ಸರ್ಕಾರದಲ್ಲಿ ಬಂಡವಾಳ ಇಲ್ಲ, ಇನ್ನೇನ್ ಬಿಡುಗಡೆ ಮಾಡ್ತಾರೆ ಇಲ್ಲ. ಆಗೋತ್ತು 11ನೇ ಕಂತಿನ ಬಿಡುಗಡೆ ಆಯ್ತು, 12ನೇ ಕಂತಿನ ಹಣದಿಂದ ಬಂದ್ ಮಾಡಿಬಿಟ್ಟಿದ್ದಾರೆ, ಇನ್ನೇನ್ ಬರಲ್ಲ ಅಂತ ಮಾಹಿತಿಗಳು ಕೇಳ್ತಾ ಇರ್ಬೋದು. ಸೊ ಹಾಗಾದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತ ಮಾಹಿತಿಯನ್ನ ನಿಮಗೆ ಇದೀಗ ತೋರಿಸ್ಕೊಡ್ತಾ ಇದೀನಿ. ನಾಳೆಯಿಂದ ನಿಮ್ಮ ಖಾತೆಗಳಿಗೆ, ಪ್ರತಿಯೊಬ್ಬರ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಕೆಲವ್ರಿಗೆ ಬಂತು, ಕೆಲವ್ರಿಗೆ ಬಂದಿಲ್ಲ. ನನಗೆ ಯಾಕೆ ಬಂದಿಲ್ಲ, ಅವ್ರಿಗೆ ಯಾಕೆ ಬಂದಿದೆ, ಈ ಜಿಲ್ಲೆಗೆ ಬಂದಿದೆ, ಆ ಜಿಲ್ಲೆಗೆ ಬಂದಿದೆ, ಈ ರೀತಿ ಹಲವಾರು ಗೊಂದಲಗಳು ಇದು. ಎಲ್ಲಾ ಗೊಂದಲಗಳಿಗೂ ಇಲ್ಲಿ ನಿಮ್ಗೆ ಉತ್ತರ ಸಿಕ್ಕಿದೆ. ಬನ್ನಿ ಲೈವ್ ಆದಂತ ಅಪ್ಡೇಟ್ ಅನ್ನ ನೋಡೋಣ. ಜೂನ್ ವರೆಗೆ ಹಾಕಿದ್ದೀವಿ. ಜುಲೈ ಆಗಸ್ಟ್ ಹಣವನ್ನ ಈಗ ಪ್ರಕ್ರಿಯೆ ಶುರುವಾಗಿದೆ. ಜೂನ್ ಹಣವನ್ನ ಹಾಕ್ತೀವಿ, ಆಮೇಲೆ ಆಗಸ್ಟ್ ಹಣವನ್ನ ಒಂದು ವಾರ ಬಿಟ್ಟು ಈಗಾಗಲೇ ಜೂನ್ ಹಣವನ್ನ ಜುಲೈ ಹಣದ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಆಮೇಲೆ ಒಂದು ವಾರ ಬಿಟ್ಟು ಆಗಸ್ಟ್ ಹಾಕ್ತೀವಿ. ಈಗ ನೀವು ಎಲ್ಲ ನೋಡಿದೀರ, ನೌಕರಸ್ಥರು ಈಗ ಸೆಪ್ಟೆಂಬರ್ ಮುಗಿದ್ಮೇಲೆ ಸೆಪ್ಟೆಂಬರ್ನ ಒಂದು ಕ್ರೆಡಿಟ್ ಪೇಮೆಂಟ್ ಅಕ್ಟೋಬರ್ನಲ್ಲಿ ಆಗುತ್ತೆ. ಹಾಗೆ ಸೆಪ್ಟೆಂಬರ್ನ ಕ್ರೆಡಿಟ್ ಅಕ್ಟೋಬರ್ನಲ್ಲಿ ಮಾಡ್ತೀವಿ, ಅಕ್ಟೋಬರ್ನ ಕ್ರೆಡಿಟ್ ನವೆಂಬರ್ನಲ್ಲಿ ಮಾಡ್ತೀವಿ. ಬಟ್ ಯಾವುದೇ ಕಾರಣಕ್ಕೂ ಈ ಯೋಜನೆಗಳು, 5 ಯೋಜನೆಗಳು ಬರೀ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ, ಯಾವ ಕಾರಣಕ್ಕೂ ನಿಲ್ಲ. ನೋಡಿದಾರಲ್ಲ ಸ್ನೇಹಿತರೆ, ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಲೈವ್ ಆದಂತ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ನಿಮಗೆ 12ನೇ ಕಂತಿನ ಹಣ ಒಂದು ವಾರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂದ್ರೆ ನಾಳೆಲಿಂದನೇ ನಿಮ್ಗೆ ಪ್ರಾರಂಭ ಆಗ್ತಾ ಇದೆ ಬಿಡುಗಡೆ ಮಾಡೋದಕ್ಕೆ 12ನೇ ಕಂತಿನ ಹಣ. ಅಂದ್ರೆ ನಿಮಗೆ ಅಕ್ಟೋಬರ್ ಫಸ್ಟ್ ವೀಕ್ ನಲ್ಲಿ 12ನೇ ಕಂತಿನ ಹಣ ಸಂಪೂರ್ಣವಾಗಿ ಪ್ರತಿಯೊಬ್ಬರ ಖಾತೆಗೆ ಸೇರುತ್ತೆ. ಏನು 13ನೇ ಕಂತಿನ ಹಣ ಏನಿದೆ, ಅಕ್ಟೋಬರ್ 2ನೇ ವಾರದಲ್ಲಿ ನಿಮ್ಗೆ 13ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರೆ. ಹಾಗಾದ್ರೆ ಸೆಪ್ಟೆಂಬರ್ ತಿಂಗಳದು 14ನೇ ಕಂತಿನ ಹಣ ಯಾವಾಗ ಬರುತ್ತಪ್ಪ ಅಂತಂದ್ರೆ ನಿಮಗೆ ಅಕ್ಟೋಬರ್ ತಿಂಗಳ 20ನೇ ತಾರೀಕು ಮೇಲ್ಪಟ್ಟು ನಿಮ್ಗೆ ಈ ಒಂದು 14ನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಒಂದು ನಿರ್ಧಾರವನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತೆಗೆದುಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯ ಹಣ ಕೊಡೋದನ್ನ ನಿಲ್ಸೋದಿಲ್ಲ ಅಂತ ಹೇಳಿದ್ದಾರೆ. ನೀವು ಹಾಗಾದ್ರೆ ನಾಳಿಂದ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರಿ. ನಿಮ್ಮ ಖಾತೆಗಳಿಗೆ ಎಷ್ಟು ಹಣ ಬಂತು ಅನ್ನೋದನ್ನ ನೀವೇ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.